ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಏನೋ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ದೊಡ್ಡ ಫೈಟ್ ಶುರುವಾಗಿದೆ. ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದ್ದು, ಸಿದ್ದು ಸಂಧಾನದ ಹಿರಿತನ ವಹಿಸಿದ್ದಾರೆ. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ 8 ಹೆಸರುಗಳು ಚರ್ಚೆ ಆಗಿದೆ. ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಆದ್ರೆ ಅಧಿಕಾರ, ಆಧಿಪತ್ಯದ ಮುಂದೆ ಯಾರೂ ಇಲ್ಲ. ಕುಟುಂಬವು ಇಲ್ಲಿ ನಗಣ್ಯ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದ ಜಿದ್ದಿನ ರಾಜಕಾರಣದಲ್ಲಿ ಕಾಣಿಸ್ತಿರೋದು ಇದೆ. ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ತಲೆನೋವಾಗಿದೆ. ಬಾಗಲಕೋಟೆಯಲ್ಲಿ ಯಾದವಿ ಕಲಹದ ಕಗ್ಗಂಟು ಸಿಎಂಗೂ ಬಿಡಿಸಲು ಆಗ್ತಿಲ್ಲ. ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿ ಪವರ್ ಪ್ಲೇ. ಸಿದ್ದು ಕೋರ್ಟ್ನಲ್ಲಿ ಬಾಗಲಕೋಟೆ ಟಿಕೆಟ್ ಡಿಸೈಡ್. ಬಾಗಲಕೋಟೆ ಕೋಟೆಯ ಮೇಲೆ ಮತ್ತೆ ಹಿಡಿತ ಸಾಧಿಸಲು ಮೇಟಿ ಫ್ಯಾಮಿಲಿಗೆ ಕಾಂಗ್ರೆಸ್ ಮಣೆ ಹಾಕಲಿದೆ. ಕಗ್ಗಂಟು ಪರಿಹಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ. ಇಬ್ಬರು ಪುತ್ರರು, ಇಬ್ಬರು ಪುತ್ರಿಯರು ಸೇರಿ 4 ಜೊತೆ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಭೆ ನಡೆಸಿದ್ದಾರೆ. ಉಮೇಶ್ ಮೇಟಿಗೆ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರಂತೆ. ಸಿದ್ದರಾಮಯ್ಯ ಸಹ ವಿಚಾರದಲ್ಲಿ ಸಕಾರಾತ್ಮಕವಾಗಿದ್ದು ಒಗ್ಗಟ್ಟಿನ ಸಲಹೆ ಕೊಟ್ಟಿದ್ದಾರೆ. ಟಿಕೆಟ್ಗಾಗಿ ಹೇಳಿಕೆ, ಪ್ರತಿ ಹೇಳಿಕೆ ನೀಡಬೇಡಿ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅಂತಿಮವಾಗಿ ಎಲ್ಲರೂ ಒಪ್ಪಬೇಕು. ಅನಗತ್ಯ ಗೊಂದಲ ಸೃಷ್ಟಿ ಮಾಡದಂತೆ ತಾಕೀತು ಮಾಡಿದ್ದಾರೆ. ಆದ್ರೆ ಮೇಟಿ ಪುತ್ರಿ ಮಹಾದೇವಿ ಸಂಧಾನಕ್ಕೆ ಒಪ್ಪಿಲ್ಲ ಅಂತ ಹೇಳಲಾಗ್ತಿದೆ. ಈ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತೆ ಮಹಾದೇವಿ. ಆ 3 ಜನನು ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಜೊತೆ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಕುಟುಂಬದ ಟಿಕೆಟ್ ವಿಷಯವನ್ನ ವಿಧಾನಸೌಧ 3ನೇ ಮಾಡಲಿ ಸಭೆ ಮಾಡಿದ ಇತಿಹಾಸ ಇದೇ ಪ್ರಥಮ ಬಾರಿಗೆ ಸರ್. ಒಂದು ಕುಟುಂಬದ ವಿಚಾರವನ್ನ ತಮ್ಮ ಕಚೇರಿಯಲ್ಲಿ ಸಭೆ ಮಾಡೋದು ಯಾಕ್ರಿ ಅದು? ದಾವಣಗೆರೆ ಸಭೆಯಲ್ಲಿ ಗಲಾಟೆ, ಬೆಂಗಳೂರಿಗೆ ಸಭೆ ಶಿಫ್ಟ್. ಮೀಟಿಂಗ್ನಿಂದ ದೂರ ಉಳಿದ ಸಚಿವ ಮಲ್ಲಿಕಾರ್ಜುನ್. ಈತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಇದೇ ರಾಮಾಯಣ. ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿಗಳ ಸಭೆ ಆಗಿದೆ. ನಿನ್ನೆ ದಾವಣಗೆರೆಯಲ್ಲಿ ಗೊಂದಲ ಉಂಟಾದ ಹಿನ್ನೆಲೆ ಬೆಂಗಳೂರಿಗೆ ಸಭೆ ಶಿಫ್ಟ್ ಆಗಿತ್ತು. ಸಚಿವರಾದ ಜಮೀರ್, ಲಾಡ್, ಖಂಡ್ರೆ, ಹೆಬ್ಬಾಳ್ಕರ್, ಮುನಿಯಪ್ಪ, ಮಧು ಬಂಗಾರಪ್ಪ ಸೇರಿ ಹಲವರು ಭಾಗಿಯಾಗಿದ್ರು. ಆದ್ರೆ ಮಲ್ಲಿಕಾರ್ಜುನ್ ಮಾತ್ರ ಸಭೆಗೆ ಗೈರಾಗಿದ್ರು. ಸಭೆಯಲ್ಲಿ 8 ಅಭ್ಯರ್ಥಿಗಳ ಹೆಸರು ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು, ಧರ್ಮದವರು ಕೂಡ, ಯಾಕಂದರೆ ಬಾಯಿ ಎಲೆಕ್ಷನ್ ಅಂತಂದರೆ ಎಲ್ಲರೂ ಕೂಡ ಉತ್ಸುಕತೆ ಸರ್ಕಾರ ಇದೆ. ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಉಸ್ತುವಾರಿ ಮಂತ್ರಿ ಆದಂಥ ಮಾನ್ಯ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೊಣೆಗಾರಿಕೆಯನ್ನು ಕೊಟ್ಟು ಇವತ್ತು ಗೆಲ್ಲುವ ಅಭ್ಯರ್ಥಿಯನ್ನು ಕಣದಲ್ಲಿ ಇಳಿಸಿ ಯಾವುದೇ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಮತ್ತೆ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಇಲ್ಲಿ ದಾವಣಗೆರೆ ವಿಷಯದಲ್ಲಿ ಇಬ್ಬರನ್ನ ಸೇರಿಸ್ಬೇಕು, ಮಲ್ಲಣ್ಣನ ಸೇರಿಸ್ಬೇಕು. 2 ಗುಂಪನ್ನು ಸೇರಿಸ್ಬಿಟ್ಟು DCM ಅವರು CM ಸೇರಿ ಪಕ್ಷದ ದೃಷ್ಟಿಯಿಂದ ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಅವರಿಬ್ಬರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಟಿಕೆಟ್ ಹಗ್ಗಜಗ್ಗಾಟ ನಡೀತಾ ಇದೆ. ಬಿಜೆಪಿಯಲ್ಲಿ ಯಶವಂತ ರಾವ್, ಬಿಜಿ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸ್ ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್, ದೇವರಮನೆ ಶಿವಕುಮಾರ್ ಟಿಕೆಟ್ ಆಕಾಂಕ್ಷಿಗಳು. ಇವರ ಮಧ್ಯೆ ಜಿಬಿ ವಿನಯ್ ಕುಮಾರ್ ಕೂಡ ಬಿಜೆಪಿ ಟಿಕೆಟ್ ರೇಸ್ ನಲ್ಲಿ ಕಾಣಿಸಿದ್ದು ಬಿಜೆಪಿಗರಿಗೆ ಟೆನ್ಷನ್ ಹೆಚ್ಚಿಸಿದೆ. ಒಟ್ಟಿನಲ್ಲಿ 2 ಪಕ್ಷಗಳ ಹೈಕಮಾಂಡ್ ಯಾರಿಗೆ ಮಣೆ ಹಾಕಲಿದೆ ಎಂಬುದು ಕಾದು ನೋಡಬೇಕಾಗಿದೆ.
ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.